ಇವತ್ತು ನಾವು ಸೈಲೆಂಟ್ ಲೆಟರ್ಸ್ ನೋಡೋಣ. ಓಕೆ, ಪಾಠ ಯಾವುದು? ಸೈಲೆಂಟ್ ಲೆಟರ್ಸ್. ಸೊ ನಿಮಗೆ ಸುಮಾರು ಜನರಿಗೆ, ಬಹಳಷ್ಟು ಜನರಿಗೆ ತುಂಬ ಗೊಂದಲ ಕೊಡೋದು, ತುಂಬ ಕನ್ಫ್ಯೂಸ್ ಮಾಡುವಂಥದ್ದು ಇವೇನೆ, ಸೈಲೆಂಟ್ ಲೆಟರ್ಸ್. ಓಕೆ, ಸೈಲೆಂಟ್ ಲೆಟರ್ಸ್ ಯಾಕಿದೆ ಅನ್ನೋದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೈಲೆಂಟ್ ಲೆಟರ್ಸ್ ಇದೆ, ಅದನ್ನು ಸೈಲೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಫೋಕಸ್ ಮಾಡಿದ್ರೆ ಸಾಕು. ಓಕೆನಾ? ಸೈಲೆಂಟ್ ಯಾಕಿದೆ, ಅದು ಯಾಕೆ ಸೈಲೆಂಟ್ ಮಾಡಿದ್ರು, ಸೈಲೆಂಟ್ ಇಲ್ಲಾಂದ್ರೆ ಏನಾಗುತ್ತೆ, ಅಲ್ಲ ಆ ಅಕ್ಷರ ಇಲ್ಲಾಂದ್ರೆ ಏನಾಗುತ್ತೆ, ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಜಸ್ಟು ಸೈಲೆಂಟ್ ಮಾಡಬೇಕು. ಯಾವ್ಯಾವ ಪದಗಳು ಸೈಲೆಂಟ್ ಮಾಡಬೇಕು, ಆಲ್ಮೋಸ್ಟ್ ನಾನು ನಿಮಗೆ ಒಂದು 98% ವರ್ಡ್ಸನ್ನು ಕೊಡ್ತೀನಿ ನಾನು. ಓಕೆ, ನಾವು ಫಸ್ಟ್ ಪದ ಬಂದು ಸೈಲೆಂಟ್ ಮಾಡಬೇಕಾದ್ರೆ ಎ ಇಂದನೇ ಸ್ಟಾರ್ಟ್ ಮಾಡೋಣ. ಸೊ ಎ, ಸೈಲೆಂಟ್ ಎ. ಎ ಯಾವ್ಯಾವ ಪದಗಳಲ್ಲಿ ಸೈಲೆಂಟ್ ಆಗುತ್ತೆ ಅಂತ ಹೇಳಿದ್ರೆ CALLY ಕೊನೆಯಲ್ಲಿ ಬಂದಾಗ ಎ ಕಾಮನ್ ಆಗಿ ಸೈಲೆಂಟ್ ಆಗುತ್ತೆ. ಸೊ ಎಲ್ಲದಕ್ಕೂ ನಮಗೆ ಪ್ಯಾಟ್ರನ್ ಸಿಗಲ್ಲ, ಯಾವ್ದು ಎಲ್ಲಿ ಬಂದಾಗ ಏನು ಅಂತ ಎಲ್ಲದಕ್ಕೂ ಎಲ್ಲ ಅಕ್ಷರಗಳಿಗೂ ಸಿಗಲ್ಲ, ಕೆಲವು ಅಕ್ಷರಗಳಿಗೆ ಸಿಗುತ್ತೆ. ಅದನ್ನು ನಾನು ಹೇಳ್ತೀನಿ. CALLY ಬಂದಿದೆಯಲ್ವಾ, ಇಲ್ಲಿ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನಾವು ಆರ್ಟಿಸ್ಟಿಕಲಿ ಅಂತ ಹೇಳೋದ್ರ ಬದಲು ಆ ಕ ತೆಗೆದುಬಿಟ್ಟು ಆರ್ಟಿಸ್ಟಿಕ್ಲಿ. ಸೊ ಇಲ್ಲಿ ಸೈಲೆಂಟ್ ಮಾಡೋದು. ಇದು ಮಾಡಲೇಬೇಕಂತೇನು ಕಡ್ಡಾಯ ಇಲ್ಲ, ಬಟ್ ಮಾಡಿದ್ರೆ ಅದು ಪ್ರೊನೌನ್ಸಿಯೇಷನ್ 100% ಆಗುತ್ತದೆ. ಆರ್ಟಿಸ್ಟಿಕ್ಲಿ. ಓಕೆ, ಹಾಗೆ ಲಾಜಿಕಲಿ ಸಣ್ಣದಾಗಿ ಬರುತ್ತೆ ಸೌಂಡು. ಲಾಜಿಕಲಿ, ಮ್ಯೂಸಿಕಲಿ, ಆಮೇಲೆ ಫಿಸಿಕಲಿ, ನೆಕ್ಸ್ಟ್ ಕ್ರಿಟಿಕಲಿ. ಓಕೆ, ಸೊ ಇಲ್ಲಿ ಕ್ರಿಟಿಕಲಿ ನೋಡಿ, ನಾವು ಒಂದು ವೇಳೆ ಅದನ್ನು ಬರಿಬೇಕು ಅಂತ ಹೇಳಿದ್ರೆ ಕ್ರಿಟಿಕಲಿ. ಸೊ ಕ್ರಿಟಿಕಲಿ ಅಂತ ಹೇಳ್ತೀವಲ್ವಾ, ಆ ಕಲಿ ಬದಲು ನಾವೇನು ಮಾಡ್ತೀವಿ, ಇದನ್ನು ಇದಕ್ಕೆ ಕೂಡಿಸ್ಬಿಡ್ತೀವಿ, ಕ್ರಿಟಿಕಲಿ. ಇಲ್ಲಿ ಕಲಿ ಅಂತ ಬರೆಯೋದ್ರ ಬದಲು ಫಿಸಿಕಲಿ ಅಂತ ಬರೆಯೋದ್ರ ಬದಲು ಫಿಸಿಕಲಿ, ಮ್ಯೂಸಿಕಲಿ. ಓಕೆ, ಸೊ ಈ ಥರ ಹೇಳಿದ್ರೆ ಓಕೆ, ಅದು ಎ ಹಾಕ್ಕೊಂಡ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಕಡ್ಡಾಯ ಏನಿಲ್ಲ. ಇಲ್ಲಿ ಎ ವಿಷಯದಲ್ಲಿ ಮಾತ್ರ ಕಡ್ಡಾಯ ಇಲ್ಲ ಅಂತ ನಾನು ಹೇಳ್ತಾ ಇರೋದು, ಇನ್ನು ಉಳಿದವೆಲ್ಲ ಕಡ್ಡಾಯನೇ. ಓಕೆ, ಬಿ ನೋಡೋಣ. ಸೈಲೆಂಟ್ ಬಿ. ಓಕೆ, ಸೈಲೆಂಟ್ ಬಿ. ನಾವು ಎಷ್ಟು ದಿನ ಬಾಂಬು, ನಾವು ಹೇಳ್ತಾ ಇದ್ದಿದ್ದೇನು, ಬಾಂಬು ಅಲ್ವಾ, ಬಾಂಬು ಅಂತ ಹೇಳ್ತಾ ಇದ್ವಿ. ಬಾಂಬ್ ಅಂದರೆ ಸಿಡಿಮದ್ದಿಗೆ ಬಾಂಬು ಅಂತ ಹೇಳ್ತೀವಿ, ರೈಟ್? ನಾವು ಸೇರಿಸಿ ಹೇಳ್ತೀವಿ. ಆ್ಯಕ್ಚುಲಿ ಅದು ಬಾಂಬ್. ನೀವು ಬಿ ಸೈಲೆಂಟ್ ಮಾಡಬೇಕು. ಓಕೆ, ಕೊನೆಯಲ್ಲಿ MB ಬಂದಾಗ ಬಿ ಸೈಲೆಂಟ್ ಆಗುತ್ತೆ. ಸೈಲೆಂಟ್ ಮಾಡೇ ಹೇಳೋದವರು, ಬಟ್ ನಮಗದು ನಾವು ಸೇರಿಸಿ ಹೇಳೋದ್ರಿಂದ ನಮಗದು ವಿಚಿತ್ರ ಅಂತ ಅನಿಸುತ್ತೆ. ಬಿ ಸೈಲೆಂಟ್ ಮಾಡಬೇಕಾ, ಯಾಕೆ ಅಂತ. ಓಕೆ, ಸೊ ಬಾಂಬ್ ಅಂತ ಹೇಳಿದ್ರೆ ಸಾಕು, ಬಾಂಬ್. ಕ್ಲೈಮ್ ಅನ್ನೋದನ್ನು ಬಿ ಹೇಳೋ ಅವಶ್ಯಕತೆ ಇಲ್ಲ, ಕ್ಲೈಂಬ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕ್ಯಾನ್ ಜಸ್ಟ್ ಸೇ ಕ್ಲೈಮ್. ಕೋಮ್ ಅನ್ನೋದನ್ನು ಕೋಮ್ ಅಂತ ಹೇಳಿದ್ರೆ ಸಾಕು, ಕೋಂಬ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ಹಾಗೆ ಕೂಲಮ್ ಅನ್ನೋದನ್ನು ಕೂಲಂಬ್, ಬಿ ಹಾಕೋಗಿಲ್ಲ. ನೆಕ್ಸ್ಟ್ ಕ್ರಮ್ ಅಂತ ಹೇಳಿದ್ರೆ ಕ್ರಂಬ್, ಬಿ ಇಲ್ಲ. ಓಕೆ, ನೆಕ್ಸ್ಟ್ ಡೆಟ್, DET, ಬಿ ಸೈಲೆಂಟಲ್ಲಿ. ಯಾಕೆ ಸರ್ ಸೈಲೆಂಟ್ ಮಾಡಬೇಕು, ನಾವು ಹೇಳ್ತೀವಿ ಅದನ್ನು ಅಂತ ಹೇಳಿದ್ರೆ ನೀವು ಇದನ್ನು ಹೇಳಬೇಕಾಗುತ್ತೆ. ಇಷ್ಟು ದಿನ ನಾವು ಏನು ಹೇಳ್ತಿದ್ವಿ, ಡೌಟ್ ಅನ್ನೋ ಅಕ್ಷರ. ಡೌಟ್ ಅಂದರೆ ಏನು, ಸಂದೇಹ ಅಲ್ವಾ. ಸಂದೇಹದಲ್ಲಿ ಬಿ ಸೈಲೆಂಟ್ ಆಗಿರುತ್ತೆ. ಡೌಟ್ ಅಂತ ಇದೆ, ಅದನ್ನು ನಾವು ಏನು ಮಾಡಬೇಕು, ಸೈಲೆಂಟ್ ಮಾಡಬೇಕು. ಬಿ ಸೈಲೆಂಟ್ ಮಾಡೇ ಹೇಳಬೇಕು, ಡೌಬಿಟ್ ಅಂತ ಹೇಳೋಕ್ಕಾಗಲ್ಲ. ಸೊ ಡೌಟಲ್ಲಿ ಬಿ ಸೈಲೆಂಟ್, ಡಂಬಲ್ಲಿ ಅಗೇನ್ ಬಿ ಸೈಲೆಂಟ್, ಜಾಮ್, ಲ್ಯಾಮ್, ಲಿಮ್, ನಮ್,
ಹಾಗೆ ಇದರಲ್ಲೂ ನೋಡಿ, ಇಲ್ಲಿ ಪ್ಲಂಬರ್ ಅಂತ ಹೇಳಿದ್ರ ಬದಲು ಪ್ಲಮರ್ ಅಂತ ಹೇಳಿದ್ರು ಸಾಕು. ಪ್ಲಂಬರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಪ್ಲಮರ್ ಅಂತ ಹೇಳಿದ್ರೆ ಸಾಕು. ಪ್ಲಮರ್. ಹಾಗೆ ಇದು ಸಬ್ ನೋಡಿ, ಸಬ್ ಅಂತ ಅನಿಸುತ್ತೆ, ಬಟ್ ಬಿ ಸೈಲೆಂಟ್ ಇದೆ. ಸಟಲ್. ಇಲ್ಲಿ ಬಿ ಇದೆ, ಸಕಮ್. ಇಲ್ಲಿ ಬಿ ಇದೆ, ಥಮ್. ಇಲ್ಲಿ ಬಿ ಇದೆ, ಟೂಮ್. ಸೊ ಇವೆರಡು ಪದಗಳು ವಿಚಿತ್ರ. TOM ಇದೆ, ಆದರೆ ಅದನ್ನು ಟೂಮ್ ಅಂತಲೇ ಹೇಳಬೇಕು. ಟೋಮ್ ಅಂತ ಹೇಳೋಂಗಿಲ್ಲ, ಟೂಮ್. WOM ಇದೆ, ಇದನ್ನು ವೂಮ್ ಅಂತ ಹೇಳಬೇಕು. ಏನಂತ ಹೇಳಬೇಕು? ವೂಮ್. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಸೈಲೆಂಟ್ ಅಕ್ಷರಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೆಂಟೆನ್ಸೇ ಚೇಂಜ್ ಮಾಡಿಬಿಡುತ್ತೆ. ಅದು ಸೆಂಟೆನ್ಸ್ದು ಮೀನಿಂಗೇ ಚೇಂಜ್ ಮಾಡಿಬಿಡುತ್ತೆ. ಅದಕ್ಕೆ ಸೈಲೆಂಟ್ ಅಕ್ಷರಗಳು ಬಹಳ ಮುಖ್ಯ. ಓಕೆ, ಅರ್ಥ ಆಯ್ತಲ್ವಾ? ಓಕೆ, ಸೊ ಅರ್ಥ ಆಯ್ತಲ್ವಾ? ಸೊ ಜಸ್ಟ್ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಕನ್ನಡದಲ್ಲಿ ಏನು ಉಚ್ಚಾರಣೆ ಇದೆ ಸ್ಪಷ್ಟವಾಗಿ ಅದೇ ಥರ ಪ್ರಾಕ್ಟೀಸ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡೋಣ. ಸಿ, ಸೈಲೆಂಟ್ ಸಿ. ಅಂದರೆ ನಾನು ABCD ಹೋಗ್ತೇನೆ. A ಎಲ್ಲಿ ಸೈಲೆಂಟ್ ಆಗುತ್ತೆ, B ಎಲ್ಲಿ ಸೈಲೆಂಟ್ ಆಗುತ್ತೆ, C ಎಲ್ಲಿ ಸೈಲೆಂಟ್ ಆಗುತ್ತೆ, D, E, F, G, H, I, J, K, Z ಸೈಲೆಂಟ್ ಆಗಲ್ಲ. ನಮಗೆ ಲಾಸ್ಟಿಗಿರೋದು P, Q, R, S, T, U ಸೈಲೆಂಟ್ ಆಗೋದಿಲ್ಲ. ಅಲ್ಲಿವರೆಗೆ ನಮಗೆ ಇದೆ. ಓಕೆ, ಸೊ ಎಯಿಂದ ಹಿಡಿದು ಯು ತನಕನೂ ಅಕ್ಷರಗಳು ಸೈಲೆಂಟ್ ಆಗ್ತವೆ. ಅದು ಯಾವುದ್ಯಾವುದು ಅಂತ ನೋಡೋಣ. ಈಗ ನಾವು B ನೋಡಿದ್ವಿ. ನೆಕ್ಸ್ಟ್ ನಾವು ಸಿ ನೋಡೋಣ. ಸಿ ಸೈಲೆಂಟ್ ಆಗೋದು, ಅದಕ್ಕೆ ಒಂದು ಪ್ಯಾಟ್ರನ್ ಇದೆ. ಕೆಲವು ವರ್ಡ್ಸಿಗೆ ನಾವು ಪ್ಯಾಟ್ರನ್ ಇಂಥ ಕಡೆನೇ ಸೈಲೆಂಟ್ ಆಗುತ್ತೆ ಅಂತ ಹೇಳ್ಬೋದು, ಕೆಲವುದಕ್ಕೆ ಆಗಲ್ಲ. ಓಕೆ, ಸೊ ಯಾವ್ದು ಪ್ಯಾಟ್ರನ್ ಇದೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಸಿಗಿಂತ ಮುಂಚೆ ಎಸ್ ಬಂದು ಸಿ ಆದ ನಂತರ EIY ಬಂದರೆ ಮಾತ್ರ ಸಿ ಅಥವಾ ಎಸ್ ಸೈಲೆಂಟ್ ಆಗುತ್ತದೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಸಿಗಿಂತ ಮುಂಚೆ ಎಸ್ ಬಂದರೆ, ಅಂದರೆ ಸಿಗಿಂತ ಮುಂಚೆ ಎಸ್ ಬರಬೇಕು. ಓಕೆ, ಸಿ ಆದ ನಂತರ EIY ಬಂದರೆ, ಸಿ ಆದ ನಂತರ EIY ಯಾವುದಾದ್ರೂ ಬಂದರೆ, ನಾನು ಐ ಹಾಕ್ಕೊಂಡಿದ್ದೀನಿ ಇಲ್ಲಿ, ಮಾತ್ರ ಸಿ ಅಥವಾ ಎಸ್ ಸೈಲೆಂಟ್ ಆಗಿರುತ್ತದೆ. ಅಂದರೆ ನೀವು ಎಸ್ಸನ್ನು ಸೈಲೆಂಟ್ ಮಾಡ್ಬೋದು ಅಥವಾ ಸಿನ ಸೈಲೆಂಟ್ ಮಾಡ್ಬೋದು, ಯಾವ್ದಾದ್ರು ಒಂದು. ಓಕೆ, ಆಲ್ರೈಟ್. ಈಗ ಯಾರಾದರೂ ಇದನ್ನು ಓದ್ರಿ, ಒಂದೆರಡು ಸಲ ಓದ್ರಿ, ನಿಮಗೆ ಅವಾಗ ಗೊತ್ತಾಗುತ್ತೆ. ಮೈಕ್ ಆನ್ ಮಾಡ್ಕೊಳ್ಳಿ. ಮೈಕ್ ಆನ್ ಅಲ್ಲವಾ, ಆಫಲ್ಲಿದೆಯಾ? ಸಿಗಿಂತ ಮುಂಚೆ ಎಸ್ ಬಂದು ಸಿ ಆದ ನಂತರ EIY ಬಂದರೆ ಮಾತ್ರ ಸಿ ಅಥವಾ ಎಸ್ ಸೈಲೆಂಟ್ ಆಗಿರುತ್ತದೆ. ಅಂದರೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಆ ಎಕ್ಸಾಂಪಲ್ ಇಟ್ಕೊಂಡು ತೋರಿಸ್ತೀರಾ? ಈಗ ಇದು ಅಸೆಂಟ್ ಅಂತಿದೆ. ಅಲ್ಲಿ ಯಾವುದು ಸೈಲೆಂಟ್ ಆಗಿದೆ, ಯಾಕಾಗಿದೆ, ಇದು ಇಲ್ಲಿ ಬರೆದಿರೋದು ಅಲ್ಲಿ ಅನ್ವಯ ಆಗುತ್ತಾ ಅಂತ ಇಲ್ಲೇ ನೋಡೋಣ. ಇಲ್ಲೇ ಬರೆಯೋಣ. ನಾನು ಇದನ್ನು ಅಸೆಂಟ್ ಅಂತ ಹೇಳ್ತೀನಿ. ಓಕೆ, ಸೊ ಈ ಕೆಳಗಡೆ ಬರೆದಿದ್ದೀನಲ್ಲ, ಇದನ್ನ ಇಟ್ಕೊಂಡು ನೀವು ಮೇಲ್ಗಡೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ. ಹಾಂ, ಸಂತೋಷ್ ಹೇಳಿ. ಎಸ್ ಸೈಲೆಂಟ್ ಆಗಿದೆ ಸರ್, ಯಾಕಂದ್ರೆ ಸಿ ಮುಂದೆ ಇ ಬಂದಿದೆ ಸರ್. ಯಾವಾಗ ಸಿ ಮುಂದೆ IEY ಬಂದಾಗ ಸಿ ಇದ್ದು ಸ ಆಗುತ್ತೆ ಸರ್. ಅದಕ್ಕಾಗಿ ಎಸ್ ಅನ್ನ ಸೈಲೆಂಟ್ ಮಾಡಿ ಸಿ ಇದ್ದಿದ್ದ ಸ ಅಂತ ಉಚ್ಚಾರ ಮಾಡಿ ಅಸೆಂಟ್ ಅಂತ ಹೇಳಿ. ಹಾಂ, ಸೊ ಈಗ ನೀವು ಎಸ್ ಸೈಲೆಂಟ್ ಮಾಡಿದ್ರು ಅದೇ ಶಬ್ದ, ಸಿ ಸೈಲೆಂಟ್ ಮಾಡಿದ್ರು ಅದೇ ಶಬ್ದ ಅಲ್ವಾ? ಈಗ ಈಗ ನಾನು ಹೇಳೋದು ಸಿ ಅಥವಾ ಎಸ್ ಸೈಲೆಂಟ್ ಆಗಿರುತ್ತದೆ ಅಷ್ಟೇ. ಅಂದರೆ ಯಾವುದಾದ್ರೂ ಸೈಲೆಂಟ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ ನಾವು ಎಸ್ ಸೈಲೆಂಟ್ ಮಾಡೋದಾದರೆ ಇದರ ಉಚ್ಚಾರಣೆ ಏನಾಗುತ್ತೆ? ಅಸೆಂಟ್.
ಆಸೆಂಟ್, ಆಸೆಂಟ್ ಅಥವಾ ಅಸೆಂಟ್. ಈಗ ನಾವು ಸಿ ಸೈಲೆಂಟ್ ಮಾಡೋಣ. ಸಿ ಸೈಲೆಂಟ್ ಮಾಡಿದ್ವಿ. ಇವಾಗ ಏನಾಗುತ್ತೆ? ಅಸೆಂಟ್ ಅಲ್ವಾ? ಅಸೆಂಟ್. ಹೌದು ಸರ್. ಹಾಂ, ಸೊ ಇಷ್ಟೇ ಇರೋದು. ಇದರಲ್ಲಿ ನೀವು ಸಿಲಾದರೂ ಸೈಲೆಂಟ್ ಮಾಡಿರಿ, ಎಸ್ ಆದರೂ ಸೈಲೆಂಟ್ ಮಾಡಿ, ಸಿ ಮತ್ತು ಎಸ್ ಒಟ್ಟಿಗೆ ಬಂದು ಅದರ ಮುಂದೆ ಇ ಐ ವೈ ಬಂತು ಅಂದರೆ ಅವೆರಡರಲ್ಲಿ ಯಾವುದಾದ್ರೂ ಒಂದು ಅಂದರೆ ನಾವು ಆಲ್ಫಾಬೆಟಿಕಲ್ ಆಗಿ ನಾನು ಸಿ ಅಂತ ತೊಗೊಂಡಿರೋದ್ರಿಂದ ನಾನು ಸಿ ಸೈಲೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ, ಅಥವಾ ಇಲ್ಲಿ ಎಸ್ ಸೈಲೆಂಟ್ ಆಗಿದೆ ಅಂತನಾದರೂ ಹೇಳ್ಬೋದು. ಓಕೆ, ಸೊ ಸಿ ತೊಗೊಂಡಿದ್ದೀವಲ್ವಾ, ಹಾಗಾಗಿ ಸಿನೇ ಸೈಲೆಂಟ್ ಆಗುತ್ತೆ ಅಂತ ನಾವು ಹೇಳ್ತಾ ಇರೋದಷ್ಟೇ. ಎರಡೂ ಸೈಲೆಂಟ್, ಯಾವುದಾದ್ರೂ ಒಂದು. ಇಲ್ಲಿ ನೋಡಿ, ಆಬ್ ಸೆಸ್, ಆಬ್ಸೆಸ್, ಆಬ್ಸೆಸ್, ascend, ascend, ascent, ascent, crescent, crescent. ಆದರೆ ಬರಿಬೇಕಾದ್ರೆ ಈ ಸೈಲೆಂಟ್ ಅಕ್ಷರಗಳಿದೆಯಲ್ಲ, ಬರಿಬೇಕಾದ್ರೆ ಖಂಡಿತ ಬರಿಬೇಕು. ಬರೆದಿದ್ದೀನಲ್ವ ನಾನು ಬರಿಬೇಕಾದ್ರೆ ನಿಮಗೆ ತೋರಿಸಿದ್ದೀನಿ. ಸೈಲೆಂಟ್ ಅಕ್ಷರಗಳನ್ನ ಬರೀದೇ ಇದ್ದರೆ ಹೆಂಗೆ? ಬರೀದೇ ಇದ್ದರೆ ಸೈಲೆಂಟ್ ಅಕ್ಷರಗಳು ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ನಿಮಗೆ ಈ ಪ್ರಶ್ನೆ ಇರ್ಬೋದು,